ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಲಾ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವರದಿಯನ್ನು ಬರೆದವರು ಶ್ರೀ ಯಶವಂತ್ ವಾಜಂತ್ರಿ, ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜಮಖಂಡಿ. ವರದಿಯನ್ನು ವಾಚಿಸಿದವರು ಮಕ್ರು ಮೇಗಾಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ರಬಕವಿ ಬನಹಟ್ಟಿ. ಸಾಮಾಜಿಕ ಪರಿವರ್ತನೆಗೆ ಚುರುಮುರಿಯ. ಇಂದಿನ ಆಧುನಿಕ ಯುಗದಲ್ಲಿ ಸಮಾಜದಲ್ಲಿ ಹಿರಿಯ ಜೀವಿಗಳ ನಿರ್ಲಕ್ಷ್ಯ ಹೆಚ್ಚಾಗುತ್ತಿದೆ. ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗುತ್ತಿವೆ. ವಯಸ್ಸಾದವರ ಮನಸ್ಥಿತಿಯನ್ನು ಇಂದಿನ ಯುವ ಪೀಳಿಗೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವುದನ್ನು ಮನಮುಟ್ಟುವಂತೆ ಚುರುಮುರಿಯ ಚಲನಚಿತ್ರ ತೋರಿಸಿಕೊಟ್ಟಿದೆ. ಜಮಖಂಡಿ ಮೂಲದವರೇ ಆದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ನಿವೃತ್ತರಾಗಿರುವ ಹಿರಿಯ ಸಾಹಿತಿ ಬೆಳಗಾವಿಯ ನೀಲಗಂಗಾ ಚರಂತಿಮಠ ಅವರ ಸಣ್ಣ ಕಥೆಯನ್ನು ಆಧರಿಸಿ ನಿರ್ಮಾಣ ಮಾಡಿರುವ ಚುರುಮುರಿಯ ರಬಕವಿಯ ಯುವ ಪ್ರತಿಭೆ ಸುಪ್ರಿಯಾ ನಿಪ್ಪಾಣಿ ಅವರು ಕಲಾತ್ಮಕವಾಗಿ ನಿರ್ದೇಶಿಸಿದ್ದಾರೆ. ಚುರುಮುರಿ ಮಾರುವವನ ಮತ್ತು ಮಹಿಳಾ ಸಾಹಿತಿಯ ಬದುಕಿನ ಸುತ್ತ ಹೆಣೆದ ಕಥೆ ಇದಾಗಿದೆ. ಚುರುಮುರಿ ಮಾರುವವನ ಪಾತ್ರದಲ್ಲಿ ರಾಮಚಂದ್ರ ಹಡಪದ್ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ. ಮಹಿಳಾ ಸಾಹಿತಿಯ ಪಾತ್ರಕ್ಕೆ ಜಮಖಂಡಿಯ ಡಾಕ್ಟರ್ ಶಾರದಾ ಮುಳ್ಳೂರವರು ಜೀವ ತುಂಬಿದ್ದಾರೆ. ಸುಮಾರು 2 ಗಂಟೆಗಳ ಚಲನಚಿತ್ರದಲ್ಲಿ ಚುರುಮುರಿ ಮಾರುವವನ ಮತ್ತು ಸಾಹಿತಿಯ ಪಾತ್ರಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಬಕವಿ ಬನಹಟ್ಟಿ, ಮಹಾಲಿಂಗಪುರ, ಕಲ್ಲಹಳ್ಳಿ, ಜಮಖಂಡಿ ಹೀಗೆ ಈ ಭಾಗದ ವಿವಿಧೆಡೆಗಳಲ್ಲಿ ಈ ಒಂದು ಚಿತ್ರದ ಚಿತ್ರೀಕರಣ ನಡೆದಿದೆ. ಚಿತ್ರವನ್ನು ವೀಕ್ಷಿಸುತ್ತಿರುವ ಪ್ರೇಕ್ಷಕರಿಗೆ ಎಲ್ಲೂ ಬೇಸರವನ್ನು ಉಂಟು ಮಾಡುವುದಿಲ್ಲ. ಹೊಸ ಸಿನಿಮಾಗಳಂತೆ ಹಾಡು ಕುಣಿತಗಳು ಇದರಲ್ಲಿಲ್ಲ. ದ್ವಂದ್ವ ಸಂಭಾಷಣೆಗಳಂತೂ ಇಲ್ಲವೇ ಇಲ್ಲ. ಇಂಥ ಚಿತ್ರಗಳನ್ನು ಇಂದಿನ ಪ್ರೇಕ್ಷಕರು ಇಲ್ಲ ಅಂದರೆ ಬೇಸರದ ಸಂಗತಿ. ಸಮಾಜ ಸದಭಿರುಚಿಯ ಚಿತ್ರಗಳನ್ನು ನೋಡುವುದಿಲ್ಲ. ಆದರೂ ಸಮಾಜ ಪರಿವರ್ತನೆಗೆ ಇಂಥ ಚಿತ್ರಗಳ ಅವಶ್ಯಕತೆ ಇದೆ. ಈ ಚಿತ್ರವನ್ನು ನೋಡಿ ಒಂದಿಷ್ಟು ಜನರಾದರೂ ತಮ್ಮ ಮನಸ್ಸನ್ನು ಪರಿವರ್ತಿಸಿಕೊಂಡರೆ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. 3 ಮಹಿಳೆಯರ ಯಶೋಗಾಥೆ ಅಂತ ಹೇಳ್ಬೋದು. ಇದು ಕಥೆ ಬರೆದವರು ಶ್ರೀಮತಿ ನೀಲಗಂಗಾ ಚರಂತಿಮಠ ಅವರು. ನಿರ್ದೇಶನ ಮಾಡಿದವರು ಯುವ ಪ್ರತಿಭೆ ಸುಪ್ರಿಯಾ ನಿಪ್ಪಾಣಿ ರಬಕವಿಯವರು. ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡವರು ಜಮಖಂಡಿಯ ಹಿರಿಯ ಸಾಹಿತಿ ಡಾಕ್ಟರ್ ಶಾರದಾ ಮುಳ್ಳೂರವರು. 3 ಮಹಿಳೆಯರೇ ಆಗಿದ್ದಾರೆ. ಮಹಿಳೆ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಈ ಚುರುಮುರಿಯ ಚಿತ್ರದ ಮೂಲಕ ಈ 3 ಸಾಕ್ಷಿಯಾಗಿದ್ದಾರೆ. ಈ 3 ಇಂದು ಜಮಖಂಡಿಯ ಸುವರ್ಣ ಚಿತ್ರಮಂದಿರದಲ್ಲಿ ಕುಳಿತು ತಮ್ಮದೇ ಸಾಹಸಕತೆಯನ್ನು ನೋಡಿದರು. ಇವರೊಂದಿಗೆ ಜಮಖಂಡಿಯ ಸಿದ್ದಮೂರ್ತಿ ಅವರು, ಕಥೆಗಾರರಾದ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಮಖಂಡಿ ತಾಲೂಕಾ ಮಾಜಿ ಅಧ್ಯಕ್ಷರಾದ ವಿನೋದ ಸಾಹಿತಿ ಯಶವಂತ್ ವಾಜಂತ್ರಿ ಅವರು, ರಬಕವಿ ಬನಹಟ್ಟಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಕ್ರು ಮೇಗಾಡಿ, ಕನ್ನಡ ಜಾನಪದ ಪರಿಷತ್ತಿನ ರಬಕವಿ ಬನಹಟ್ಟಿ ತಾಲೂಕಾ ಅಧ್ಯಕ್ಷರಾದ RV ಗೌಡರ್, ಜಮಖಂಡಿ ತಾಲೂಕಾ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದ ಭನಿಮ್ ಅಸ್ಕಿ, ನಟ ಪುಂಡ್ಲಿಕ್ ಭಜಂತ್ರಿ, ಗಣಪತಿ ಗಲಗಲಿ, ಚಿತ್ರಕಲಾ ಶಿಕ್ಷಕ ಸಂಗಮೇಶ್ ಬಗಲಿ ಮುಂತಾದವರು ಚಿತ್ರ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಧನ್ಯವಾದಗಳು. ಈಗ ಚಾಲು ಆಗ್ತದೆ ಚಾಲು. ಇದೊಂದು ಮುಗಿತು, ಇದೊಂದು ಮುಗಿತು.
ಸಪ್ರೇಟ್ ಬೇಕಾಗಿಲ್ಲ ನಮಗೆ ಏನಂತ 100 ಆಡ್ಕೊಡ್ತೀವಿ ನೋಡೋದಿಲ್ಲ ಶೂಟಿಂಗ್ ಮಾಡೋದು. ಎಷ್ಟು ಬೇಕ್ರಿ? ಒಂದು ಸೇರಿ ಹಾಕ್ಬ. ಜಮಖಂಡಿಯವರ ನಾನು 100 ಪುಸ್ತಕಗಳನ್ನು, ಮಹಾಕಾವ್ಯವನ್ನು, ನಾಟಕಗಳನ್ನು, ಎಲ್ಲ ಚಲನಚಿತ್ರ, ಯಾವುದೇ ಸಾಹಿತ್ಯ ಪ್ರಕಾರವನ್ನು ಬರೆಯದೆ ನಾನು ಜಮಖಂಡಿಯೊಳಗೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಜಮಖಂಡಿ ಇಷ್ಟು ದೂರ ಯಾಕಂತ ಹೇಳಿದರೆ ಸಾಹಿತ್ಯ ಲೋಕದಲ್ಲಿ ಕೂಡ ಯಾವ ರೀತಿ ಒಂದು ನಿರ್ವಹಿಸಬೇಕು ನಮಗೆಲ್ಲರಿಗೂ ಗೊತ್ತೈತಿ. ಇಷ್ಟು ನಾವೇನು ಮಾಡ್ತೀವಿ, ಮನೆತನ, ನನ್ನ ಮನೆತನ, ನನ್ನವರು, ನನ್ನ ಮಗ